ನಮ್ಮ ಹೆಸರು ರತ್ನಪ್ರಕಾಶ್ ಅಂತ. ಸಂಘ ಮಾಡ್ತಾ ಇದೀವಿ. ಶೋಭಾ ಅನಿತಾ ಅಂತ. ರತ್ನ ಪ್ರಕಾಶ್ ಕೋರ್ಸ್ ಬಿಸ್ನೆಸ್ ಕೆಲಸ ಮಾಡ್ತಾರೆ ನಮ್ಮ ಮನೆಯವರು. ಹಾಸನಲ್ಲಿ ಇದ್ದೀವಿ. ಶಾಂತಿನಗರ ನಮ್ಮ ಶಾಂತಿನಗರ. ಇನ್ನೇನು ಹೇಳ್ಬೇಕು? ನಾವು ಎಷ್ಟು ವರ್ಷದಿಂದ ನೀವು ಎಲ್ಲಿದ್ದೀರಾ, ಗ್ರೂಪ್ ಏನು ಗ್ರೂಪ್ ಅಂತ ಹೇಳಿ. ಸಂಘ ಅಂತ ನಾವು ಸಂಘ ಮಾಡ್ಕೊಂಡಿದೀವಿ. 15 ವರ್ಷದಿಂದ ಸಂಘ ಮಾಡ್ತಾ ಇದೀವಿ. ವರ್ಷ ಟ್ರಿಪ್ ಹೋಗ್ತಿದೀವಿ. ಆಮೇಲೆ ವುಮೆನ್ಸ್ ಡೇ ದಿನ ಗಿಫ್ಟ್ ತಗೋತೀವಿ. ವರ್ಷ ಹೋಟ್ಲ್ ಹೋಗ್ತೀವಿ, ಗೇಮ್ಸ್ ಆಡ್ತೀವಿ. ಇದೇ ತರ ಸಂಘ ವರ್ಷ ನಡೀಲಿ ಅಂತ ಎಲ್ಲರೂ ಹೇಳ್ಕೊತೀವಿ ಅಷ್ಟೇ. ಎಲ್ಲ ಕ್ಲಾಸ್ ಕ್ಲಾಸ್ ಎಲ್ಲ ಮಾಡ್ತೀವಿ. ಇನ್ನು ವರ್ಷ ಇನ್ನೂ ಅಭಿವೃದ್ಧಿ ಆಗಲಿ ಸಂಘ ಅಂತ ಕೇಳ್ಕೊತೀವಿ. ಆಯ್ತಪ್ಪ ಯಾರು ಮಾತಾಡ್ಬೇಡಿ, ನೀವು ಸ್ಟ್ರೈಟ್ ಆಗಿ ಹೇಳಿ. ನನ್ನ ಹೆಸರು ಪುಷ್ಪ ಅಂತ. ಪುಷ್ಪ ಸ್ವಾಮಿಗೌಡ್ರು ಅಂತ ನನ್ನ ಹೆಸರು. ಪುಷ್ಪ ಸ್ವಾಮಿಗೌಡ್ರು ಗೊತ್ತಾಯ್ತಾ? ಇನ್ನೊಬ್ಬ ಮಗ ನಂಗೆ ಅನಿತಾ ಶೋಭದಿಂದ ಎಲ್ಲರೂ ಪತ್ತೆ ಆಗಿದ್ದಾರೆ. ಎಲ್ಲ ಸಂಘಗಳಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡಿದ್ದೀರಾ? ನೆಕ್ಸ್ಟ್ ಟೈಮ್ ಬರುವಾಗ ಎಲ್ಲರೂ ಮಾಡ್ಕೊಂಡ್ ಬರ್ತೀನಿ. ವೆರಿ ಗುಡ್. ಕಾಫಿ ತಗೊಳ್ತಾ ಕಾಫಿ ತಗೊಂಡ್ಬರ್ತೀವಿ. ಮುಂದಿನ ವರ್ಷದಿಂದ ಇವತ್ತು ಆಗೋಯ್ತು. ಬನ್ನಿ 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 ನಾವು ಎನರ್ಜಿ ತುಂಬ್ತೀವಿ. ಬನ್ನಿ ಬನ್ನಿ ಮತ್ತೆ ಬನ್ನಿ ಆಂಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು ನಮ್ಗೆ ಹಳಬ್ರು. ಆದ್ರೆ ಈ ವರ್ಷ ಹೊಸ ಹೇಳಿ. ನಿಮ್ಮ ಹೆಸರು ಹೇಳಿ. ಹೆಸರು ಮಂಜುಳಾ ಅಂತ. ಇವ್ರು ಯಾಕೆ ಕೊಡ್ತಾರೆ? ಅವ್ರು ಅಜೋರ ಹೇಳಕ್ ಆಯ್ತಾ ಇಲ್ಲ. ನನ್ನ ಹೆಸರು ಮಂಜುಳಾ ಅಂತ. ಹಳೆ ಹುಲಿ ಅಲ್ಲ, ಹಳೆಯ ಬೇರು ಹೊಸ. ಈ ವರ್ಷ ಬಂದಿದ್ದೀನಿ. ತುಂಬಾ ಸಂತೋಷ ಆಯ್ತು. ನಾವು ಗೊತ್ತಾ ಆಂಟಿ? ಆಂಟಿ ಇವ್ರು ಗೊತ್ತಾ ಆಂಟಿ? ಗೊತ್ತಿಲ್ಲ. ಹೇಳಿ ಬನ್ನಿ. ಅವ್ರು ಹೇಳ್ತಾರೆ ಹೇಳಂಗಿಲ್ಲ ನಾವು. ಸುಂದರ್ ಅಂತ. ನಾವು ಹೇಮಾವತಿ ನಗರದಲ್ಲಿ ಇರೋದು. ಕೇಳಿಸ್ತಾ ಇದೆಯಲ್ಲ, ನಾವು 15 ಸಂಘದಲ್ಲಿದ್ದೀವಿ. ಸಂಘ ತುಂಬಾ ಚೆನ್ನಾಗಿ ನಡ್ಸ್ಕೊ ಬರ್ತಿದ್ರೆ ಅನಿತಾ ಅಂಡ್ ಶೋಭಾ. ಇಲ್ಲ, ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ ನೀವು. ಆಮೇಲೆ ವುಮೆನ್ಸ್ ಡೇಗೆ ಗಿಫ್ಟ್ ಕೊಡೋದು, ಜನವರಿಲಿ ಹೋಟ್ಲಿಗೆ ಹೋಗೋದು, ಅವೆಲ್ಲ ತುಂಬಾ ಚೆನ್ನಾಗಿ ನಡ್ಕೊಡ್ತೀವಿ. ಮತ್ತು ದೂರ ಬಂದ್ರೆ ಅಂತೂ ನಾವು ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿರ್ತೀರಾ ನೀವು. ಅದು ಇಷ್ಟ ಆಗುತ್ತೆ ನಮಗೆ. ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡ್ತೀವಿ. ಇವಾಗಲೂ ಯಾರು ಮಾಡೋದಿಲ್ಲ ಸಂಘ ಅಂದ್ರೆ ಇದೆ ಫಸ್ಟ್. ಈ ಥರ ಸಂಘ ನೋಡ್ತೀರ. ನಾನು ಸುಮಾರು ಸಂಘ ನೋಡಿದ್ದೀನಿ. ಸಂಘ ಅನ್ನೋದು ಈ ಥರ. ದೇವಸ್ಥಾನ ಬಂತು. ನೆಕ್ಸ್ಟ್ ಪರಿಚಯ ದೇವಸ್ಥಾನ ಆದ್ಮೇಲೆ ತಿಂಡಿ ನಿಲ್ಸೋರೆ. ದೇವಸ್ಥಾನ ಬಂತಂತೆ. ಒಂದೇ ಡ್ರೆಸ್ಸಲ್ಲಿ ಮೂರು ದೇವಸ್ಥಾನ ದರ್ಶನ ಮುಗಿಸಿದ್ವಿ. 10 ವರ್ಷ ಎಲ್ಲರದು ಒಂದೇ ಡ್ರೆಸ್ ಇದೆ. ಚೇಂಜಸ್ ಅಂತ ಇಲ್ಲ. ಕಲ್ಲೂರು ಮೂಕಾಂಬಿಕೆ ದೇವಿ. ನಾವು ತಮಿಳ್ನಾಡಿಗೆ ಹೋದಾಗ ಸುಮ್ಮನೆ ಫೋಟೋ ತಗೊಂಡ್ವಿ. ಅದು ಹೊಡೆದೊಡ್ದೆ ಹೋದ್ವಿ.
ಇನ್ನು ಒಂದೇ ದಿನ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ದರ್ಶನ ತೊಗೊಳಕ್ಕೂ ಹೋದ್ವಿ. ನಮಗಂತೂ ಪುಣ್ಯ ಅಂತಲೇ ಹೇಳ್ಬೋದು. ಒಂದೇ ದಿನ ಮೂರು ದೇವಸ್ಥಾನದ ದರ್ಶನ ಆಯಿತು. ಸೊ ಅಲ್ಲೂ ಒಂದೊಂದು ವಿಶೇಷತೆ ಅಂತ ಸಿಕ್ತು. ಒಂದು ದೇವಸ್ಥಾನದಲ್ಲಿ ಮೊದಲನೇ ಪೂಜೆ, ಒಂದು ದೇವಸ್ಥಾನದಲ್ಲಿ ಯಾವುದೇ ರೀತಿ ರಶ್ ಇದ್ದಂಗೆ ಆರಾಮಾಗಿ ನಮಗೆ ದರ್ಶನ ಆಗಿರಬಹುದು. ಹಾಗೆ ಕೊಲ್ಲೂರು ಮೂಕಾಂಬಿಕೆಗೆ ಬಂದ ತಕ್ಷಣವೇ ಅಲ್ಲಿ ತೇರುಗಳಾಗಿರ್ಬೋದು, ಹೋಮ ಹವನಗಳು, ಜಪತಪಗಳು ನಡೀತಾ ಇದ್ವಿ. ಅದಂತೂ ನೋಡಿ ಖುಷಿ ಆಯಿತು. ನೋಡಿ ಕೊಲ್ಲೂರು ಮೂಕಾಂಬಿಕೆ ತಾಯಿಯ ಗರ್ಭಗುಡಿಯ ಕಳಶ ಕಾಣಿಸ್ತಾ ಇರೋದು. ಸೊ ನೋಡಿ ಕೈ ಮುಕ್ಕೊಳ್ಳಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ವಿ. ಹಾಗೆ ನಾವು ಪ್ರದಕ್ಷಿಣೆ ಬರೋಷ್ಟರೊಳಗೆ ಆಲ್ರೆಡಿ ತೇರು ಆಗಲಿಕ್ಕೆ ರೆಡಿ ಆಗ್ತಾ ಇತ್ತು. ಸೊ ನಾವು ಹಂಗೆ ಹೋಗಿದ್ದವ್ರು ಎಲ್ಲರೂ ಒಂದು ಫೋಟೋ ಅಂತ ತೊಗೊಳ್ತೀವಿ ಎಲ್ಲ ಕಡೆನೂ. ಏನಕ್ಕೆ ಅಂದರೆ ನಮಗೆ ಮೆಮೊರೀಸ್ ಬೇಕಾಗಿರುತ್ತಲ್ವ. ಸೊ ಹಾಗಾಗಿ ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋ ತೊಗೊಂಡ್ವಿ. ಅಲ್ಲಿ ಎಲ್ಲ ತೇರಿಗೆ ರೆಡಿ ಆಗ್ತಾಯಿತ್ತು. ಅದನ್ನು ನೋಡ್ಕೊಂಡೆ ಇನ್ನೆಲ್ಲರೂ ನಿಂತ್ಕೊಂಡು ಫೋಟೋ ತೊಗೊಂಡ್ವಿ. ಆಲ್ಮೋಸ್ಟ್ ಅಲ್ಲಿ ನಾನು ಎಲ್ಲಾದರೂ ಹೋದರೆ ನಾನೇ ಫೋಟೋಗ್ರಾಫರ್ ಆಗಿರ್ತೀನಿ, ವಿಡಿಯೋಗ್ರಾಫರ್ ಆಗಿರ್ತೀನಿ, ನಾನೇ ಕಾಣಿಸಲ್ಲ. ಬಟ್ ಇಲ್ಲಿ ಬೇರೆಯವ್ರ ಕಡೆ ಕೊಟ್ಬಿಟ್ಟು ನಾನು ಬಂದೆ, ಜಾಯ್ನ್ ಆದೆ ಅಲ್ಲೇ ಆ ಗ್ರೂಪಿಗೆ. ಅಂದರೆ ಇದು ನಮ್ಮ ದೊಡ್ಡಮ್ಮದಿರೋ ಅಕ್ಕಂದಿರು ಇರೋವಂಥದ್ದು. ಇನ್ನು ಮಿಕ್ಕಿದ್ದು ಫ್ರೆಂಡ್ಸ್ಗಳೆಲ್ಲ ಒಂದು ಕಡೆ ಕೂತಿದ್ರು, ಅವರೆಲ್ಲ ಸೇರಿ ಒಂದು ಫೋಟೋ ತೊಗೊಳ್ಬೇಕು. ಸೊ ಸದ್ಯಕ್ಕೆ ಈಗ ಇಷ್ಟು ಜನ ಮಾತ್ರ, ನಮ್ಮ ಫ್ಯಾಮಿಲಿಯವ್ರು ಮಾತ್ರ ನಿಂತಿದ್ದೀವಿ. ಸೊ ಅದು ನೋಡಿದ್ರೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಅಂತ ಅಂದರೆ ಒಟ್ಟಿಗೆ ಇರೋದು, ಮಾತಾಡೋದು, ಖುಷಿನ ಶೇರ್ ಮಾಡೋದು, ಭಾವನೆಗಳನ್ನ ಹಂಚ್ಕೊಳ್ಳೋದು ಅಂತಲೇ ಹೇಳ್ಬೋದು. ಆ ಎಲ್ಲ ಒಟ್ಟಿಗೆ ಹೋದಾಗ ತುಂಬಾ ಖುಷಿಯಿಂದ ಇರ್ತೀವಿ. ನಮ್ಮ ನೋವುಗಳನ್ನ ಮರಿತೀವಿ. ಹಾಗೆ ದೇವಸ್ಥಾನಕ್ಕೆ ಹೋದಾಗ ನಮಗೆ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು, ನೆಮ್ಮದಿ ಸಿಗುತ್ತೆ. ಹಾಗೆ ದೇವಸ್ಥಾನದಲ್ಲಿ ಎಷ್ಟೋ ವಿಷಯಗಳನ್ನ ಮರಿತೀವಿ ಅಂತಲೇ ಹೇಳ್ಬೋದು. ಪೀಸಾಗಿ ಕೂತಿರ್ತೀವಿ. ನೋಡಿದ್ದೆ ತಾಯಿ ತೇರು ಹೋಗೋದಕ್ಕೆ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಪುರೋಹಿತರು. ಸೊ ನಮಗೆ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ನಾವು ಹೋಗಿದ್ದ ಟೈಮಿಗೆ ಅದು ಆಗ್ತಿದ್ದಿದ್ದು ತೇರಾಗಿರ್ಬೋದು, ಒಂದು ಮೆರವಣಿಗೆ ಆಗಿರ್ಬೋದು, ಅದೆಲ್ಲ ನೋಡಿ ತುಂಬಾ ನಮಗೆ ಅದೃಷ್ಟ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಕೆಲವೊಬ್ಬೊಬ್ಬರಿಗೆ ನೋಡಬೇಕು ಅಂತ ಕಾದು ಕೂತವ್ರಿಗೆ ಸಿಗಲ್ಲ. ಬಟ್ ನಾವು ಹೋಗಿದ್ದ ಟೈಮು ಹಾಗೆ ಇತ್ತು. ಅದು ರೆಡಿ ಆಗ್ತಾ ಇರೋ ಟೈಮ್ ಕೂಡ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಮಗೊಂದು ಅದೃಷ್ಟ ಅಂತಲೇ ಹೇಳ್ಬೋದು. ತೇರು ಎಳೆಯೋದಾಗಿರ್ಬೋದು, ತೇರು ನೋಡೋದಾಗಿರ್ಬೋದು, ಪ್ರತಿಯೊಂದು ಅದೃಷ್ಟ ಅಂತಲೇ ಹೇಳ್ಬೋದು. ನಮಗೆ ಅದರ ಅದೃಷ್ಟ ಸಿಕ್ತು ಅಂತಲೇ ಹೇಳ್ಬೋದು. ಕೊಲ್ಲೂರು ಮೂಕಾಂಬಿಕೆ ತಾಯಿ ದೇವಸ್ಥಾನದಲ್ಲಿ ನೋಡಿ ಪ್ರತಿಯೊಂದನ್ನು ಕೂಡ ಕೆಲವೊಂದನ್ನು ನೋಡಬೇಕು, ನಾವು ಕೆಲವೊಂದನ್ನು ಅನುಭವಿಸ್ಬೇಕು ಅಂತಂದ್ರೆ ಅದಕ್ಕೆ ಪ್ರತಿಯೊಂದನ್ನು ಅದೃಷ್ಟ ಮಾಡಿರಬೇಕು ಅಂತಲೇ ಹೇಳ್ಬೇಕು. ಸೊ ನಾವು ಸ್ವಲ್ಪ ಅದೃಷ್ಟ ಮಾಡಿದ್ವಿ. ನನ್ನ ಜೊತೆಗೆ ನೀವು ಅದೃಷ್ಟ ಮಾಡಿದ್ದೀರಿ ಅಂದ್ಕೊಳ್ಳಿ, ತಾಯಿ ಆಶೀರ್ವಾದ ಪಡೆಯೋದಕ್ಕೆ. ಸೊ ಹಾಗೆ ಮನದಲ್ಲೇ ಕೈ ಮುಕ್ಕೊಳ್ಳಿ ಅಂತ ಹೇಳ್ತಾ ಇವಾಗ ತೇರು ನಡೀತಾ ಇದೆ. ತೇರಿಗೆ ಎಲ್ಲ ಸಜ್ಜು ಮಾಡ್ಕೊಳ್ತಾ ಇದ್ದಾರೆ. ಸೊ ಅದನ್ನು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಯಾವ ಥರ ಹೊತ್ಕೊಂಡು ಬರ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ತಗೊಂಡು ಬಂದು ತಾಯಿನ ಅಲ್ಲಿ ಕೂರಿಸ್ತಾ ಇದ್ದಾರೆ ಅಂತಲೇ ನೋಡಿ. ಇವಾಗ ಇದು ಕೂಡ ಪ್ರದಕ್ಷಿಣೆ ಬಂತು. ನಾವು ನೋಡ್ತಾನೇ ಇದ್ವಿ. ತುಂಬ ಕಣ್ಣು ತುಂಬ್ಕೊಂಡಿದ್ದಂತೂ ನಮಗಂತೂ ತುಂಬ ಖುಷಿ ಆಯಿತು. ನಾನು ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದೆ ಅಂತಲೇ ಹೇಳ್ಬೋದು. ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ತೋರಿಸ್ಬೇಕು ಅನ್ನೋ ಒಂದು ಆಸೆ ಕೂಡ ಇರುತ್ತಲ್ವ. ಹಾಗಾಗಿ ತೀರಾ ಪಕ್ಕಕ್ಕೆ ಹೋಗೋಕ್ಕೆ ಬಿಡಲ್ಲ, ಪೊಲೀಸ್ ಪ್ರೊಟೆಕ್ಷನ್ ಇರುತ್ತಲ್ಲ, ದೂರದಿಂದನೇ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಸೊ ನನ್ನಿಂದ ನೀವು ಕೂಡ ತಾಯಿ ಆಶೀರ್ವಾದ ತೊಗೊಂಡಿರೋ ಹಾಗೆ ಅಲ್ಲಿ ತೇರು ಆದ ತಕ್ಷಣವೇ ದೊಡ್ಡ ತೇರಿಗೆ ಎಲ್ಲ ಪ್ರಿಪೇರೇಷನ್ ಮಾಡ್ಕೊಳ್ತಾಯಿದ್ರು. ಅದು ಕೂಡ ನೋಡಿದ್ವಿ. ಅದು ದೊಡ್ಡ ತೇರಂತೂ ಎಲ್ರಿಗೂ ಎಳೆಯೋದಕ್ಕೆ ಭಾಗ್ಯ ಸಿಕ್ತು. ನಾನು ಕೂಡ ತೇರು ಎಳೆದಿದ್ದೀನಿ ಅಂತಲೇ ಹೇಳ್ಬೋದು. ಅದು ಎಲ್ಲ ಪ್ರಿಪೇರ್ ಮಾಡೋದು, ರೆಡಿ ಆಗೋದು ಇರ್ಬೋದು. ಯಾವ ಥರ ರೆಡಿ ಮಾಡ್ತಾರೆ, ವೆರಿ ಸಿಂಪಲ್ಲಾಗಿ ಶಾರ್ಟ್ ಟೈಮಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿ ನಾವು ನೋಡ್ತಾ ಇದ್ದಂಗೆ ತಾಯಿ ತೇರು ರೆಡಿ ಆಯಿತು. ಸೊ ಅದಂತೂ ನೋಡಿ ನನಗಂತೂ ಆಸಮ್, ಇಷ್ಟು ಬೇಗ ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟು ಚೆನ್ನಾಗಿ ರೆಡಿ ಮಾಡ್ತಾರಲ್ಲ ಅಂತ ನೋಡ್ತಾನೆ ವಿಡಿಯೋ ಮಾಡ್ತಾನೆ ಇದ್ದೀನಿ. ಅಷ್ಟು ಬೇಗ ಪಟ್ಟನ್ನು ರೆಡಿ ಆಗೇ ಬಿಡ್ತು. ಹಾಗಾಗಿ ಎಷ್ಟು ಕೈ ಚಳಕ ಇರುತ್ತಲ್ವ, ಎಷ್ಟು ಪ್ರಯತ್ನ ಇರುತ್ತಲ್ವ ಅವ್ರದ್ದು ರೆಡಿ ಮಾಡೋದಿರ್ಬೋದು, ಅವ್ರದ್ದು ಸ್ಟ್ರಗಲಿಂಗ್ ಆಗಿರ್ಬೋದು, ಅವ್ರ ಡೆಡಿಕೇಶನ್ ಆಗಿರ್ಬೋದು, ಎಷ್ಟು ಚೆನ್ನಾಗಿರುತ್ತಲ್ವ. ಬಟ್ ಮಾಡಿ ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಅಂತಲೇ ಹೇಳ್ಬೋದು. ದೇವ್ರದ್ದು ತೇರೆಲ್ಲ ರೆಡಿ ಮಾಡೋದು, ಇಡೋದಾಗಿರ್ಬೋದು, ಎಲ್ಲದನ್ನು ಪ್ರಿಪೇರ್ ಮಾಡಿ ಅಭ್ಯಾಸ ಆಗಿರುತ್ತೆ. ಸೊ ನಮಗೆ ಹೊಸ್ದಾಗಿ ನೋಡ್ತಾ ಇರ್ತೀವಲ್ವ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ, ಎಷ್ಟು ಬೇಗ ಮಾಡ್ತಿದ್ದಾರೆ ಅನ್ನೋದೊಂದು ಅನಿಸುತ್ತೆ. ಸೊ ಇಲ್ಲಿದು ಏನೇನೆಲ್ಲ ಇರುತ್ತೆ, ಸಂಪ್ರದಾಯಗಳಾಗಿರ್ಬೋದು, ಕೆಲವು ದೇವರಿಗೆ ನೀವು ಅಳಸಿದ ದೃಷ್ಟಿ ತೆಗೆಯೋದಾಗಿರ್ಬೋದು, ಪ್ರತಿಯೊಂದು ಮಾಡ್ತಾರೆ. ಒಂದು ತೇರಾದ್ಮೇಲೆ ಆಗಿರ್ಬೋದು, ತೇರಾಗೋಕ್ಕಿಂತ ಮುಂಚೆ ಆಗಿರ್ಬೋದು, ಪ್ರತಿಯೊಂದು ಕೂಡ ನಡೆಯುತ್ತೆ. ಬಟ್ ಕೆಲವೊಬ್ಬರು ಜನ ನುಗ್ಗಲಲ್ಲಿ ಪಾಪ ಪ್ರಾಬ್ಲಮ್ ಮಾಡ್ಕೊಳ್ತಾರೆ. ಇಲ್ಲೂ ಕೂಡ ನನಗಂತೂ ತುಂಬಾ ನೋಡಿ ಖುಷಿ ಆಯಿತು. ತುಂಬ ಜಾಸ್ತಿ ಜನ ಅಂತ ಏನಿರಲಿಲ್ಲ, ಓಕೆ ಒಂದು ಸ್ವಲ್ಪ ಜನ ರೆಶ್ ಮಾಮೂಲಿ ಇದ್ದೇ ಇರುತ್ತೆ, ಆ ಥರ ಇತ್ತು ನೋಡಿ. ಇವಾಗ ಹಗ್ಗ ಎಷ್ಟು ದಪ್ಪ ಇದೆ ಅಂದರೆ ತುಂಬ ದಪ್ಪ ಇದೆ. ಆಲ್ಮೋಸ್ಟ್ ಆಲ್ ಒಂದು 90% ನಾವು ಹೆಣ್ಮಕ್ಳೇ ಇದ್ದಿದ್ದು ಅಂತಲೇ ಹೇಳ್ಬೋದು. ಗಂಡು ಮಕ್ಕಳು ಕಮ್ಮಿ ಸಂಖ್ಯೆಯಲ್ಲಿದ್ದರು. ಸೊ ನಾನು ಆ ತೇರೆಲ್ಲ ನಂಗೆ ಕೆಲವು ಕಮ್ಮಿ ಟೈಮಲ್ಲಿ ಈ ಥರ ತೇರೆಲ್ಲ ನೋಡೋದಕ್ಕೆ ಸಿಗೋದು ನೋಡಿ. ತೇರು ಎಳಿತಾ ಇದ್ದಾರೆ, ಎಲ್ಲರೂ ತೇರು ಎಳಿತಾ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅಲ್ಲ.
ತೇರೆಳಿಬೇಕಾದ್ರೆ ನಮ್ಮ ಫ್ಯಾಮಿಲಿ ನಾವು ಏನೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಹೋಗಿದ್ವಿ ಎಲ್ಲ ಸೇರಿನೇ ತೇರೆಳಿತಾಯಿದ್ರು ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಆ ಭಾಗ್ಯ ಸಿಕ್ಕಿದೆ, ನೋಡೋ ಭಾಗ್ಯ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದೇನು ಅಂತಂದರೆ ತೇರಾದ ತಕ್ಷಣವೇ ತೊಗೊಂಡು ಬಂದು ನಿಲ್ಲಿಸಿದ ತಕ್ಷಣ ನಾವು ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಳ್ಳೋ ಅಂಥದ್ದು ನಮಗೆ ಪದ್ಧತಿ ಅಂತ ಹೇಳ್ಬೋದು. ತೇರಿಂದೇ ಹೋಗ್ತಾಯಿದ್ವಿ. ತುಂಬ ಅಂದರೆ ಒಂದೇನೋ ಒಂಥರ ಹೊಸ ಫೀಲಿಂಗ್ಸ್ ಆಗಿರ್ಬೋದು, ಆ ತೇರು ಮುಟ್ಟಾಗ ಆಗೋ ಅನುಭವ ಆಗಿರ್ಬೋದು, ಆ ಥರ ಇರುತ್ತೆ. ಬಟ್ ಅಲ್ಲೂ ಕೂಡ ಕೆಲವೊಂದೊಂದು ಅನುಭವಗಳಾಗುತ್ತೆ. ನಾವು ತೇರು ಮುಟ್ಟಿ ತಳ್ಳಕ್ಕೆ ಹೋದಾಗ ಕೆಲವೊಬ್ಬೊಬ್ಬರು ಅಲ್ಲಿ ಒಂದು ಏಜ್ಡ್ ಪರ್ಸನ್ ಅಂತ ಇರ್ಬೋದು, ಅವ್ರು ನಡ್ಕೊಂಡಿದ್ದ ರೀತಿ ಇರ್ಬೋದು, ಕೆಲವೊಂದೊಂದು ಚೇಂಜಸ್ ಅಂತ ಇರುತ್ತೆ. ಬಟ್ ಅನುಭವ ಅಂತೂ ಆಸಮ್ ಅಂತ ಹೇಳ್ಬೋದು. ಬಟ್ ನಮ್ಮ ಖುಷಿಗೆ ಎಲ್ಲೇ ಇರಲಿಲ್ಲ. ಏನಕ್ಕೆ ಅಂತಂದರೆ ಉಡುಪಿ ಕೃಷ್ಣನ ದರ್ಶನಕ್ಕೆ ಹೋದ್ವಿ, ಫಸ್ಟ್ ಪೂಜೆಗೆ ಸಿಕ್ತು. ಸೆಕೆಂಡ್ ನಾವು ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ, ಆನೆಗುಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ, ಪೀಸಾಗಿ ದರ್ಶನ ಆಯಿತು ಅಲ್ಲಿ. ಇಲ್ಲಿ ಬಂದ್ವಿ ಕೊಲ್ಲೂರು ಮೂಕಾಂಬಿಕೆ, ಇಲ್ಲೂ ಕೂಡ ತೇರು ನೋಡಲಿಕ್ಕಾಗಿರ್ಬೋದು, ಪ್ರತಿಯೊಂದನ್ನು ತೇರು ಎಳೆಯಲಿಕ್ಕಾಗಿರ್ಬೋದು, ದೇವ್ರನ್ನ ನೋಡೋದಕ್ಕೆ ಕಣ್ಣು ತುಂಬ್ಕೊಳ್ಳೋದಕ್ಕೆ ಅವಕಾಶ ಆಗಿರ್ಬೋದು, ತುಂಬ ಚೆನ್ನಾಗಿ ಸಿಕ್ತಲ್ಲ. ಅದೇ ತುಂಬ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ನಮಗೆ. ಈ ಥರ ಅದೃಷ್ಟ ಮತ್ತೆ ಸಿಗುತ್ತೋ ಸಿಗಲ್ವೋ ನಮಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಪ್ರೆಸೆಂಟ್ ನಾವು ಹೋಗಿದ್ವಿ, ನಂದು ಇದು 2ನೇ ಸಲ ಬಂದಿರೋದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ದರ್ಶನಕ್ಕೆ. ಬಟ್ ನಂಗೆ ಇವಾಗನೇ ಸಿಕ್ಕಿರೋದು ದರ್ಶನದಲ್ಲಿ ತೇರೆಲ್ಲ ನೋಡಲಿಕ್ಕಾಗಿರ್ಬೋದು, ತೇರು ಎಳಿಲಿಕ್ಕಾಗಿರ್ಬೋದು, ಇವಾಗ ಮಾತ್ರ ಸಿಕ್ಕಿರೋದು. ನೋಡಿ ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮತ್ತೆ ತೊಗೊಂಡು ಬಂದು ಅಲ್ಲಿ ಏನು ಕುಡ್ಜ ಥರ ಇದೆಯಲ್ಲ ಅಲ್ಲಿಟ್ಟು ಮತ್ತೆ ಪ್ರದಕ್ಷಿಣೆ ಹೋಗ್ಬಿಟ್ಟು ಬಂದು ಗರ್ಭಗುಡಿಗೆ ತಲುಪಿಸ್ತಾರೆ. ಸೊ ಒಂದೊಂದು ಸಂಪ್ರದಾಯಗಳು ಎಷ್ಟು ಚೆಂದ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ನಾನಂತೂ ತೀರಾ ಹತ್ರದಲ್ಲೇ ನಿಮಗೆ ತೋರಿಸೋ ಬರೋ ಇರ್ಬೋದು ಅಥವಾ ನಿಮ್ಗೆ ವಿಡಿಯೋ ಮಾಡೋ ಬರೋ ಇರ್ಬೋದು, ಏನೇ ಆಗಿದ್ರು ನಾನು ತುಂಬ ಹತ್ರದಿಂದನೇ ಕಣ್ಣು ತುಂಬ್ಕೊಂಡಿದ್ದೀನಿ. ಬಟ್ ನಿಮ್ಮ ಜೊತೆಗೆ ನಾನು ಕೂಡ ನೋಡ್ತಾ ಇದ್ದೀನಿ ಅನ್ನೋದು ಇವಾಗ ರಿಪೀಟ್ ನಂಗೆ ಅದು ಖುಷಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನೀವು ವಿಡಿಯೋನ ಮಿಸ್ ಮಾಡಬೇಡಿ, ಲೆಂತ್ ಆಗಿರ್ಬೋದು, ಲಾಂಗ್ ಆಗಿರ್ಬೋದು, ವಿಡಿಯೋ ಮಿಸ್ ಮಾಡ್ದಲೇ ನೋಡಿದ್ರೆ ಪ್ರತಿಯೊಂದನ್ನು ನಿಮಗೂ ಕೂಡ ಅವಕಾಶ ಸಿಗುತ್ತೆ, ನೋಡೋ ಅಂಥ ಅದೃಷ್ಟ ಸಿಗುತ್ತೆ. ತೇರಾಗಿರ್ಬೋದು ಪ್ರತಿಯೊಂದನ್ನು ನೋಡೋ ಅಂತಹ ಅದೃಷ್ಟ ನಿಮ್ಮದಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಅಲ್ಲೆಲ್ಲ ಆದಮೇಲೆ ನಾವೇ ಫ್ಯಾಮಿಲಿ ಹೋಗಿ ತೇರನ್ನ ತಳ್ಳಿದ್ವಿ ಹಿಂದೆ, ಅದೊಂದು ಖುಷಿ ಸಿಕ್ತು ನನಗೆ. ಅದಾದಮೇಲೆ ಎಕ್ಸಾಕ್ಟಾಗಿ ದೊಡ್ಡ ತೇರು ಮುಂದೆ ಕೂತ್ಕೊಂಡು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಫೋಟೋ ತಕ್ಕೊಂಡ್ವಿ. ಯಾಕೆಂದರೆ ಮೆಮೊರೀಸ್ ನಾವೆಲ್ಲ ಹೋಗಿದ್ವಿ, ಅದು ಹೆಣ್ಮಕ್ಳು ಇಷ್ಟು ಜನ ಆಗಿ ಒಂದು ಒಗ್ಗೂಟದಿಂದ 3 ದಿನ ಟ್ರಿಪ್ ಹೋಗಿದ್ವಿ ಅನ್ನೋ ಒಂದು ಮೆಮೊರಿಬಲ್ ಅಂತೂ ಆಸಮ್ ಆಗಿರುತ್ತಲ್ವ. ನೆನಪುಗಳು ತುಂಬ ಮಧುರ ಅನಿಸುತ್ತೆ. ಆ ಮಧುರವಾದ ನೆನಪುಗಳ ಜೊತೆಗೆ ನಾವು ಏನಿರುತ್ತೆ ಮೆಮೊರೀಸ್ ಜೊತೆಗೆ ಸಾಕ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಇವರಿಷ್ಟು ಜನ ನಮ್ಮ ದೊಡ್ಡಮ್ಮದಿರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 6 ಜನನು. ನಮ್ಮಮ್ಮ ಚಿಕ್ಕವರು, ಇನ್ನೊಬ್ಬರು ಚಿಕ್ಕವರು ಇಲ್ಲ. ಸೊ ನಾವೆಲ್ಲ ಇಷ್ಟು ಜನ ನಿಂತ್ಕೊಳ್ಳೋದೇ ಒಂದು ಖುಷಿ ಅಂತ ಹೇಳ್ಬೋದು. ಆ ಕಡೆ ನಿಂತಿರೋರು ಅತ್ತೆ, ಈ ಕಡೆ ಆ ಕಡೆ ಸೈಡಲ್ಲಿ ನಿಂತಿರೋರು ಅಕ್ಕಂದಿರು ಅಂತಲೇ ಹೇಳ್ಬೋದು. ನಾವು ಕೆಲವು ಜನ ಅಲ್ಲಿಂದ ಮುಗಿಸ್ಕೊಂಡು ತೇರೆಲ್ಲ ಮುಗಿಸ್ಕೊಂಡು ಫೋಟೋ ಗಿಟ ತೆಕ್ಕೊಂಡು ಊಟಕ್ಕೆ ಬಂದು ಊಟ ಮುಗಿಸ್ಕೊಬಿಡೋಣ ಅಂತ ಬೆಳಗ್ಗೆ ಏನು ತಿಂದಿರಲಿಲ್ಲ, ಎಲ್ಲ ದೇವಸ್ಥಾನದಲ್ಲೇ ಹೆಂಗಿದ್ರು ಊಟ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ, ಕಾಯ್ತಾ ಇದ್ದೀವಿ ಊಟಕ್ಕೋಸ್ಕರ. ಸೊ ಊಟ ಮುಗಿಸ್ಕೊಂಡು ನಾವು ಆ ಕಡೆ ಅಕ್ಕಪಕ್ಕ ನೋಡಿಕೊಂಡು ಹೊರಟ್ವಿ. ನಾವು ನೆಕ್ಸ್ಟ್ ಪ್ಲೇಸ್ ಬಂದಿದ್ದೆ 1 ಅವರ್ ಟ್ರಿಪ್ ಅಂತಲೇ ಹೇಳ್ಬೋದು. ತುಂಬ ಆಸಮಾಗಿ ಕಣ್ಣು ತುಂಬಿಕೊಳ್ಳುವಂಥ ಪ್ಲೇಸಿಗೆ ಬಂದಿದ್ದೀವಿ. ಇವಾಗ ಒಂದು 4 ಗಂಟೆಯಿಂದ ಫುಲ್ ಆಗುತ್ತೆ. ನೀವು ಬರುವಷ್ಟರಲ್ಲಿ ಇಲ್ಲಿ ತನಕ ಬರುತ್ತೆ. ಅಲ್ಲಿ ಬಂದ್ಮೇಲೆ ಮಾಡ್ಕೊಂಡ್ರೆ ಆಯ್ತು, ಬನ್ನಿ. ಇಲ್ಲಿ ಇವಾಗ ನಮ್ಮನ್ನ ಯಾವ್ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಲಾಂಗ್ ಐಲ್ಯಾಂಡ್, ಕರ್ನಾಟಕದ ಲಾರ್ಜೆಸ್ಟ್ ಬ್ರಿಡ್ಜ್, ಆಮೇಲೆ ಮ್ಯಾಂಗ್ರೋವ್ ಫಾಲ್ಸ್, 3 ಪ್ಲೇಸಸ್ ಇದೆ. ಹೌದಾ? ಇವಾಗ ನೀರು ಕಡಿಮೆ ಇದೆಯಲ್ಲ, ಸ್ವಲ್ಪ ಪ್ಲೇಸಸ್ ಕಡಿಮೆ ಆಗುತ್ತೆ. ನೀರು ಜಾಸ್ತಿ ಇದ್ರೆ 4-5 ಪ್ಲೇಸಸ್ ಆಗುತ್ತೆ. ಹೌದಾ? ಇವಾಗ ಬರೀ 3 ಪ್ಲೇಸಸ್. 3 ಪ್ಲೇಸಸ್. ಇಲ್ಲಿ ಇರೋದಕ್ಕೆ ಎಷ್ಟು ಪ್ಲೇಸಸ್ ನೋಡ್ಬೋದು ಇಲ್ಲಿ? ಇವಾಗ ಬೋಟಿಂಗ್ ಆದ್ಮೇಲೆ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ನಂತರ ಇಕೋ ಬೀಚ್ ನಂತರ ಅಪ್ಸಕೊಂಡ ಫಾಲ್ಸ್, 4 ಪ್ಲೇಸಸ್ ಇಲ್ಲೇ ಸಿಗುತ್ತೆ. ಹೌದಾ? ಇದು ಬೋಟಿಂಗ್ ಅಲ್ಲಿ ಒಟ್ಟು 3 ಪ್ಲೇಸಸ್ ಕರ್ಕೊಂಡು ಹೋಗ್ತೀರಿ. ಬೋಟಿಂಗ್ ಅಲ್ಲಿ ಇವಾಗ 3 ಪ್ಲೇಸಸ್ ಆಗುತ್ತೆ. ನೀರು ಕಡಿಮೆ ಇದೆಯಲ್ಲ. ನಾರ್ಮಲ್ ಡೇಸ್ ಅಲ್ಲಿ ಬಂದ್ರೆ 150, ನಾರ್ಮಲ್ ಡೇಸ್ ಸೀಸನ್ 350. ನಿಮಗೆ ರೆಗ್ಯುಲರ್ ಎಲ್ಲ ಹೆಂಗಿರ್ತಾರೆ, ಹೇಗೆ ಅಂದ್ರೆ ರೆಗ್ಯುಲರ್ ಬರ್ಬೇಕಾದ್ರೆ ಇವಾಗ ಟೂರಿಸ್ಟ್ ಗೆಸ್ಟ್ ಮೊನ್ನೆಯಿಂದ ಕಡಿಮೆ ಆಗಿದೆ, 2 ದಿನ ಹಿಂದೆಯಿಂದ ಕಡಿಮೆ ಆಗಿದೆ. 2 ದಿನ ಮುಂಚೆನೆ 4 ದಿನ ರಜೆ ಇತ್ತಲ್ಲ, ಫುಲ್ ವಿಡಿಯೋ ಮಾಡಕ್ಕೆ ಹಾಕ್ತೀನಿ. ಅಕ್ಕಂತಕ್ಕ ಬಾಲಕ್ಕ ಸುಮ್ಮನೆ ಹಂಗೆಲ್ಲ ಆಡ್ಬಾರ್ದು.
ಎಲ್ಲ ಹೋದ್ರೆ ಅವ್ರೆ ಬರ್ತಾರೆ ಒಬ್ಬನಿಗೆ ಬನ್ನಿ ಅಮ್ಮ. ಎಲ್ಲಕ್ಕೂ ಸರಿ ಆ ದೊಡ್ಡ ಬರಲಿ ಹೋಗ್ತಾ ಇಲ್ಲ ತೇಲ್ತೈತಿ ಇಲ್ಲ ಏನೋ 3 ಮೆಂಬರ್ಸ್ ಬರ್ತಾರೆ ಸರಿ ವಡ್ಡವರ ಬುಗಟ್ಟಿಕ ಹಾಂ ಸರಿ ಆಯ್ತು ಯಾವತ್ತು ಇವತ್ತಾದ್ರೆ ಬರೋದು ಬಿಡಿ ನಾವೆಲ್ಲ ಜೊತೆ ಬಂದಿದ್ದೀವ ನೋಡಿ ದೂರದಿಂದ ಪರಿಸರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ನಿಜವಾಗ್ಲೂ ಸ್ವರ್ಗದ ಥರ ಕಾಣಿಸ್ತಾ ಇದೆ. ನೀರು ಸುತ್ತ ಇರುವಂತಹ ಆ ಗಿಡ ಮರಗಳು ಪಕ್ಷಿಗಳು, ಅಲ್ಲಿ ಪಕ್ಷಿಗಳು ಕೂಡ ಇದ್ವು. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ನಾನು ವ್ಯೂ ತೋರಿಸೋದ್ರಲ್ಲೇ ಮುಳುಗಿದ್ದೆ. ಅವ್ರ ಜೊತೆ ಮಾತಾಡೋದಿರಲಿ, ನೀರೆಲ್ಲ ಎಂಜಾಯ್ ಮಾಡ್ತಾ ಇದ್ದಿದ್ದು ಏನೂ ಮಾಡ್ತಾ ಇರಲಿಲ್ಲ. ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಲೇ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು, ಅನುಭವ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿ ಐಲ್ಯಾಂಡ್ ಅಂತ ಕರ್ಕೊಂಡೋದ್ರು, ಅಲ್ಲಾಗಿರ್ಬೋದು ನೋಡಿ ನೀರೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಬಟ್ ಆಳವಾದ ನೀರಲ್ಲಿ ಹೋಗಬೇಕಾದ್ರೆ ಸೇಫ್ಟಿ ಜಾಕೆಟ್ ಯೂಸ್ ಮಾಡೋದು ತುಂಬ ಮುಖ್ಯ. ನೀರು ಕಮ್ಮಿ ಇತ್ತು ಅಂತ ಇವ್ರು ನಮಗೆ ಕೊಡಲಿಲ್ಲ, ಬಟ್ ನೀರಿದ್ದಾಗ ನೀವೆಲ್ಲೇ ಹೋಗಬೇಕು ಅಂದಾಗ ಬೋಟಿಂಗಲ್ಲಿ ಸೇಫ್ಟಿ ಜಾಕೆಟ್ನ ಯೂಸ್ ಮಾಡೋದು ಕೇಳಿಸ್ಕೊಳ್ಳೋದನ್ನ ಮರಿಬೇಡಿ. ಬಿಕಾಸ್ ನಮ್ಮ ಜೀವನ ಉಳಿಸೋದು ಅದೇ ಅಂತಲೇ ಹೇಳ್ಬೋದು. ಈಗ ಯಾಮಾರಿ ಖುಷಿಯಿಂದ ಟ್ರಿಪ್ಗಳು ಓದಿರೋ ಮಕ್ಕಳು ನಾವು ಎಷ್ಟೋ ಸುದ್ದಿಗಳನ್ನ ಕೇಳಿದ್ದೀವಿ, ಬಟ್ ಆ ಸುದ್ದಿ ನಮಗಂತೂ ಆ ಥರ ಅನುಭವ ಎಲ್ಲೂ ಆಗಲಿಲ್ಲ. ಬಟ್ ನಾವು ಹೋಗಿದ್ದು 1 ಅವರ್ದಲ್ಲಿ ಇದೊಂದೇ ಪ್ಲೇಸು, ಇನ್ನು 2 ಪ್ಲೇಸಸ್ಗೆ ಹೋಗಲಿಲ್ಲ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಒಂದೇ ದಿನದಲ್ಲಿ ಒಂದು 4 ಪ್ಲೇಸ್ ಕವರ್ ಮಾಡೋ ದೃಷ್ಟಿಯಿಂದ ಸ್ವಲ್ಪ ಬೇಗ ಕವರ್ ಅಪ್ ಮಾಡ್ತಾಯಿದ್ವಿ. ಎಲ್ಲ ಒಂದೇ ಥರ ಇರುತ್ತಲ್ಲ, ಮತ್ತು ಇನ್ನೆಂತಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಷ್ಟೇ ನೋಡ್ಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರು ಹೇಳ್ತಾರೆ 1 ಅವರ್ ಹೋಗಿದ್ವಿ, ತುಂಬ ಸುಂದರವಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ. ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ 1 ಅವರ್. ಇನ್ನೂ 2 ಪ್ಲೇಸಿಗೆ ಹೋಗಬೇಕಿತ್ತು, ನಾವು ಹೋಗೋಕ್ಕಾಗಲಿಲ್ಲ. ಸೊ ಬಟ್ ಹೋಗಿದ್ದಂಥ ಪ್ಲೇಸ್ ಅಂತೂ ತುಂಬ ಆಸಮಾಗಿತ್ತು. ಎಲ್ಲಿಂದ ನೋಡಿದರೂ ಕೂಡ ಸೌಂದರ್ಯ ಕಣ್ಮನ ಸೆಳಿತಾ ಇತ್ತು ಅಂತ ಹೇಳ್ಬೋದು. ಎಲ್ಲ ಬೋಟಿಂಗ್ ಮಾಡ್ತಾ ಇದ್ದಿದ್ದಾಗಿರ್ಬೋದು, ಇಬ್ಬಿಬ್ಬರೇ ಆಗಿರಲಿ, ನಾವು ಟೋಟಲ್ ಹೋಗಿರೋದ್ರಿಂದ ಟೋಟಲ್ ಒಟ್ಟಿಗೆ ಹೋದ್ವಿ. ಸೊ ದೂರದಲ್ಲೆಲ್ಲ ನೋಡಿ ಯಾವ ಥರ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ನೋಡಿ ತೆಂಗಿನ ತೋಟ ಇದೆ ಸುತ್ತಲೂ, ಒಂಥರ ಏನೋ ಒಂಥರ ಖುಷಿ ಸಿಗುತ್ತೆ. ಇದನ್ನ ಐಲ್ಯಾಂಡ್ ಅಂತ ಹೇಳ್ತಾರಂತೆ. ಇಲ್ಲಿ ನಮ್ಮನ್ನು ಆ್ಯಕ್ಚುಲಾಗಿ ನೋಡಲಿಕ್ಕೆ ಅಂತ ಹೇಳ್ಸಿದ್ರು. ಇದು ಸುತ್ತು ಅಲ್ಲಿಂದ ನಾವೇನು ಬರ್ತಾಯಿದ್ವಿ ಅಲ್ಲಿಂದ ಎಲ್ಲಿ ಡ್ರಾಪ್ ಮಾಡ್ತಾರೋ ಅಲ್ಲಿ ತನಕ ಐಲ್ಯಾಂಡ್ ಅಂತ ಹೇಳ್ತಾರಂತೆ. ಅದ್ರ ನೀರಿನ ಮಧ್ಯೆ ಹೋಗ್ತಾ ಐಲ್ಯಾಂಡ್ ಅನ್ನೋದು ಸಿಕ್ತು. ಅಂದರೆ ಒಂದು ಲ್ಯಾಂಡು, ತೆಂಗಿನ ತೋಟ, ಆ ಮಧ್ಯದಲ್ಲಿ ಏನೆಲ್ಲ ಸುಂದರವಾಗಿ ತಾಣನಾಗಿ ನಿರ್ಮಾಣ ಮಾಡಿರ್ತಾರಲ್ವ ಆ ಜಾಗ ಸಿಕ್ತು. ಸೊ ನಾವು ಅಲ್ಲಿ ಇಳ್ಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಒಬ್ಬೊಬ್ಬರೇ ಇಳಿತಾ ಇದ್ದೀವಿ. ಏಕೆಂದರೆ ದೋಣಿಯಿಂದ ಇಳಿಬೇಕಾದ್ರೆ ಸ್ವಲ್ಪ ಸಪೋರ್ಟ್ ಇರಬೇಕು. ಒಂದು ಕಡೆ ಅದು ಉಡ್ಡದ ಪೀಸ್ ಏನಿರುತ್ತೆ ಅದು ಸ್ವಲ್ಪ ಮೇಲಕ್ಕೆ ಬಂದ್ಬಿಟ್ರೆ ಎಲ್ಲ ನೀರೊಳಗಡೆ ಬಿದ್ದೋಗೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್ಲಾಗಿ ಇಳಿತಾ ಇದ್ದೀವಿ ಅಂತಲೇ ಹೇಳ್ಬೋದು. ಆ ಐಲ್ಯಾಂಡ್ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾವು
ಯಾವ ರೀತಿ ಎಲ್ಲ ಐಲ್ಯಾಂಡ್ನ ನೋಡಿದ್ವಿ, ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋದು ಪರಿಚಯ ನಿಮಗೂ ಕೂಡ ಸಿಗತ್ತೆ. ಸೊ ಇವರು ಬೇಗ ಬೇಗ ಇಳಿತಾ ಇಲ್ಲ, ಸ್ಲೋಲಿ ಇಳಿತಾ ಇದ್ದಾರೆ. ಮಿಡಲಲ್ಲಿ ಬೇರೆಯವರೆಲ್ಲ ಬರ್ತಾ ಇದ್ದಾರೆ. ಇನ್ನು ನಮ್ಮ ದೊಡ್ಡಮ್ಮದಿರೆಲ್ಲ ಇಳಿಯೋದಕ್ಕೆ ಯೋಚನೆ ಮಾಡಿಕೊಂಡು ಥಿಂಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಕರೆದು ಇಳಿಸ್ಕೊಂಡು ಹೋಗ್ಬೇಕು ನೋಡೋದಕ್ಕೆ. ಅಮ್ಮ ಅಂತೂ ನೋಡ್ಬಿಟ್ಟು ಫುಲ್ ಖುಷಿಯಾಗಿ ಅವ್ರ ಅಕ್ಕಂದಿರನ್ನ ಕರಿತಾ ಇದ್ರು, ಚೆನ್ನಾಗಿದೆ ಅಂತ ಬನ್ನಿ ಅಂತ. ಬಟ್ ಆದರೂ ಅವ್ರು ಬರಲಿಲ್ಲ. ಸೊ ನಾವೇ ನೋಡ್ತಾ ಇದ್ದೀವಿ ನೋಡಿ, ತುಂಬ ತೋಟದ ಮಧ್ಯದಲ್ಲಿ ಎಲ್ಲ ರೀತಿಯನ್ನು ಫೋಟೋ ಸೆಷನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪ್ಲಾಸ್ಟಿಕ್ ಹೂವಿನ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ತೋಟ ಒಂದಿರೋದು ಪ್ಲಸ್ ಪಾಯಿಂಟ್ ಆದರೆ, ಸೊ ಕೆಲವೊಂದೊಂದು ಮಾಡಿರೋವಂಥದ್ದು ಪ್ಲಸ್ ಪಾಯಿಂಟ್ ಫೋಟೋ ಸ್ಟೇಷನಿಗೆ ಅಂತ ಹೇಳ್ಬೋದು. ಫೋಟೋ ಸೆಕ್ಷನ್ಗೆ ತುಂಬ ಚೆನ್ನಾಗಿತ್ತು. ಬಟ್ ನನಗೇನೋ ಅದೇನೋ ಅಟ್ರಾಕ್ಟ್ ಅಂತೂ ಮಾಡಲಿಲ್ಲ. ಸೊ ಒಂದು ಲ್ಯಾಂಡ್ ಮಧ್ಯದಲ್ಲಿ ಒಂದು ಮರುಭೂಮಿ ಥರ ಇದ್ದಾಗ ಅದು ಐಲ್ಯಾಂಡ್ ಅಂತ ಹೇಳ್ತಾರೆ, ಇದು ಐಲ್ಯಾಂಡ್ ಥರ ಇರಲಿಲ್ಲ. ನನಗೇನೋ ಅದರಲ್ಲಿ ಕ್ರೇಜ್ ಅನ್ನೋದು ಬರಲಿಲ್ಲ. ಬಟ್ ನೋಡಿದ್ವಿ, ಒಂದೇನೋ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಫೋಟೋ ತೆಗೆದ್ವಿ, ಸೆಲ್ಫೀಸ್ ತೊಗೊಂಡ್ವಿ. ಸುತ್ತಮುತ್ತ ವಿಡಿಯೋ ಮಾಡಿದೆ ನಾನು. ವಿಡಿಯೋ ಮಾಡಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟೆ. ಹೇಗಿದೆ ವ್ಯೂ ಅನ್ನೋದನ್ನ ನೋಡಿದ್ವಿ. ಸೊ ಸ್ವಲ್ಪ ಮಟ್ಟಿಗೆ ಖುಷಿ ಆಯಿತು, ಹೇಳ್ಕೊಳ್ಳೋ ರೇಂಜಿಗೆ ಏನಿಲ್ಲ, ಬಟ್ ಓಕೆ ಥರ ಇತ್ತು. ಲಕ್ಷ್ಮೀನಾ ಯಾ ಹೋಗಿ ಪಟ ಅಂತ ಯಾರು ಹೋಗ್ತೀರಲ್ಲ, ಹೋಗಿ ಬೇಗ ಟೈಮ್ ಆಗುತ್ತೆ ಕಯ್ಯ. ನಾನೆಲ್ಲ ಹೇಳಿದ್ದು ಅಮ್ಮ ಡೈಲಾಗ್ ಹೇಳಿದ್ದು ನಾನು. ತೂಗಿರೆ ಅತ್ತೇನು ತೂಗಿರೆ ಸೊಸೆಯರು ಅತ್ತೇರ ಎಲ್ಲರೂ ಸೇರಿಕೊಂಡು ನಿಧಾನ ಬಾ ಬರ್ಚಂಡಿ ಕಕ್ಕ. ನಾನು ಅವ್ರ ಹತ್ರ ಹೋಗಿಲ್ಲ, ಬಂದೆ ಅಂತ ಮಲಕ ನೀನು ಚೆನ್ನಾಗಿ ಕಾಣಿಸುತ್ತೆ. ಸ್ಲಿಪ್ಪರ್ ಬಿಡ್ಬೇಡ. ಸ್ಲಿಪ್ಪರ್ ತಂಗಿ ಮರ್ದಿದೆ ಬಿಟ್ಟು ಆ ಕಡೆ ಕೇಳಿ ಹಿಂಗೆ ಇದೆ ಕಡೆಯಿಂದ ಹೋಗ್ಬೇಕು. ಫೋಟೋ ಬಂತಕ್ಕೆ ನಿಧಾನ ನಮ್ಮ ಅಮ್ಮನ ಹೆಂಗ್ ಬೇಕಾದ್ರೂ ಪಳಗಿಸ್ಬಿಡ್ಬೋದು. ಹೊಟ್ಟೆ ಮುಚ್ಕೆ ಹೋಲಿ ತೂಗ್ಬೇಕೇನಮ್ಮ. ಇವಾಗ ರೌಂಡ್ ತಿರುಗಬೇಕಾದ್ರೆ ನೋಡಿ ಯಾವ ಥರ ವ್ಯೂ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ, ಒಂಥರ ವಾವ್ ಕ್ಯೂಟ್ ಥರ ಇತ್ತು ಅಂತಲೇ ಹೇಳ್ಬಹುದು. ಇಲ್ಲೆಲ್ಲ ಐಲ್ಯಾಂಡ್ನ ನೋಡಿಕೊಂಡು ಅಲ್ಲಿಂದ ಕೆಳಗಡೆ ಇನ್ನೇನು ನಾವು ದಪ್ಪ ಹತ್ತಬೇಕು ಅನ್ನುವಾಗ ಹೇಡಿಗಳನ್ನ ನೋಡಿದ್ವಿ. ನಾನಂತೂ ಹೇಡಿಗಳು ನೋಡೋದಕ್ಕೆ ಸಿಕ್ಕಿರಲಿಲ್ಲ ನನಗೆ. ಇಲ್ಲಿ ನೋಡೋದಕ್ಕೆ ಕೆಲವೊಂದೊಂದು ಹೇಡಿಗಳು ಸಿಕ್ಕಿದ್ವು ಅಂತಲೇ ಹೇಳ್ಬೋದು. ಬಟ್ ಅದು ಈ ಕಡೆ ಹಿಡಿಯೋಕೆ ಹೋದ್ರೆ ಆ ಕಡೆ ಓಡೋಗ್ತಿತ್ತು, ಆ ಕಡೆ ಹಿಡಿಯೋಕೆ ಹೋದ್ರೆ ಈ ಕಡೆ ಓಡೋಗ್ತಿತ್ತು. ನಾನು ಅದನ್ನೇ ಸರ್ಕಸ್ ಮಾಡಿ ಫೈನಲಿ ಲಾಸ್ಟು ಒಂದು ಸರಿ ನೋಡಲಿಕ್ಕೆ ಸಿಕ್ಕಿದ್ದು ನೋಡಿ ಈ ಥರದ್ದು ತೋರಿಸಿದ್ದೀವಿ. ನೋಡಿ ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಬ್ರಿಡ್ಜನ್ನ ಪಾಸ್ ಮಾಡುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ಪಾಸ್ ಆಗಿ ಬರುತ್ತೆ ಅಂದರೆ ಇಲ್ಲಿ ಐಲ್ಯಾಂಡ್ ಎಲ್ಲ ಮುಗಿಸಿದ್ವಿ. ಐಲ್ಯಾಂಡ್ ಅಂದರೆ ಇಷ್ಟೇ, ತೋಟದ ಮಧ್ಯದಲ್ಲಿ ಕಲರ್ಫುಲ್ ಇದು ಇರೋದೇ ಐಲ್ಯಾಂಡ್ ಅಂತ ಹೇಳಿದ್ದು. ಸೊ ಏನೇ ಆದರೂ ಎಲ್ಲ ಹೋದಾಗ ಏನು ಖುಷಿ, ಆ ಎಂಜಾಯ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಒಂದು ಸಾರಿ ಚೆನ್ನಾಗಿತ್ತಂತಲೇ ಹೇಳ್ಬೋದು. ನಾವು ಮಧ್ಯದಲ್ಲಿ ಬೋಟ್ ತುದಿಯಲ್ಲಿ ನಿಂತ್ಕೊಂಡಾಗ ತೇಲ್ತಾ ಇದ್ದೀವಿ, ಆರ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ತುಂಬ ಇರುತ್ತೆ. ನಮಗೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆ ಫೀಲಿಂಗ್, ಮನಸ್ಸಲ್ಲಿ ಫೀಲಿಂಗ್ ಯಾವ ಥರ ಬರ್ತಾ ಇರುತ್ತೆ ಅಂದರೆ ಸುತ್ತ ವ್ಯೂ ಆಗಿರೋ ನೋಡಿ. ಬ್ರಿಡ್ಜು ಮೇಲ್ಗಡೆ ಇದೆ, ಬ್ರಿಡ್ಜ್ ಕೆಳಗಡೆ ಹಾಸಿ ಪಾಸ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಅದೊಂಥರ ಖುಷಿ ಇರುತ್ತೆ. ಬ್ರಿಡ್ಜ್ ಹತ್ರ ಪಾಸ್ ಆಗ್ತಾ ಇದ್ದದ್ದು ಅದು ಅನುಭವ ನಾವು ಅನುಭವಿಸಿದ್ದೀವಲ್ಲ, ನಮಗೆ ಮಾತ್ರ ಗೊತ್ತಿರುತ್ತೆ. ನೋಡಿ ಎಲ್ಲ ಕೂಡ ಚಿಕ್ಕ ಮಕ್ಕಳು ಥರ ನಾವು ಅನುಭವಿಸ್ತಾ ಇರ್ತೀವಿ, ಖುಷಿ ಪಡ್ತಾ ಇರ್ತೀವಿ. ಎಲ್ಲರೂ ಕೂಡ, ಯಾರು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಏನೂ ಇಲ್ಲ, ಎಲ್ಲ ದೊಡ್ಡವರು ಎಷ್ಟು ಚೆನ್ನಾಗಿ ಅಕ್ಕಿಗಳ ಥರ ಆಡ್ತಾ ಇರ್ತಾರೆ. ಆ ಖುಷಿ ಎಷ್ಟು ಚೆನ್ನಾಗಿ ಅವ್ರ ಕಣ್ಣಲ್ಲಿ ಕಾಣ್ತಾ ಇರುತ್ತಂದರೆ ನಾವು ಹತ್ರದಿಂದ ನೋಡಿರ್ತೀವಲ್ಲ, ಅದು ಮಾತ್ರ ಮನಸ್ಸಿಗೆ ಉತ್ಸಾಹ ಅಂತಲೇ ಹೇಳ್ಬೋದು. ಸೊ ನೋಡಿ ಎಲ್ಲರ ದೊಡ್ಡಮ್ಮದಿರ ಮುಖದಲ್ಲಿ ಎಷ್ಟು ಖುಷಿ ಇದೆ, ಎಷ್ಟೊಂದು ಸಂತೋಷ ಇದೆ. ವಯಸ್ಸಾದರೂ ಕೂಡ ನಾವೆಲ್ಲ ಪ್ಲೇಸಸ್ನ ನೋಡಬೇಕು ಅನ್ನೋ ಒಂದು ಕಾತುರ ಆಗಿರ್ಬೋದು, ಆತುರ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿರುತ್ತೆ. ನಾನಂತೂ ಒಂದೊಂದು ಸಣ್ಣ ಸ್ವೀಕ್ವೆನ್ಸ್ನು ಕೂಡ ನಾನು ಸೆರೆ ಹಿಡ್ದಿರ್ತೀನಿ ಅಂತ ಹೇಳ್ಬೋದು. ಯಾಕೆಂದರೆ ಇದೊಂದು ಮೆಮೊರೇಬಲ್ ಆಗಿರುತ್ತೆ. ಮುಂದೆ ನಾವು ಎಷ್ಟು ದಿನ ಇದ್ದರೂ ಕೂಡ ನಾವು ಹಿಂಗೆ ಹೋಗಿದ್ವಿ
ಏನೋ ಸಂತೋಷ ಏನೋ ಸುತ್ತಲೂ ಏನು ಸೌಂಡ್ ಇಲ್ದಂಗೆ ಹಿಂಗೆ ಒಬ್ಬರೇ ಕೂತ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಉಲ್ಲಾಸದ ಸಮಯ. ತಣ್ಣನೆ ನೀರು, ಮುಸ್ಸಂಜೆ ಟೈಮು ಮನಸೆಳೆಯುತ್ತಿದೆ ಈಗ ನೋಡಿ, ಎಷ್ಟು ಚಂದ ಅಲ್ವಾ. ಸಂತೋಷ ಈ ಬಂಧನ ಜನುಮ ಜನುಮದ ಜನುಮ ಜನುಮದ ಅನುಬಂಧನ. ವಿಡಿಯೋ ಮಾಡು, ಎಲ್ಲರೂ ಬೆಳ್ಳು ಮಾಡು. ಇದು ನಡ್ಕೊಂಡು ಹೋಗ್ಬೋದಾ? ಇಲ್ಲ ಹೋಗ್ಬೋದಾ ಒಳಗಡೆ? ಇಲ್ಲ ಇಲ್ಲ ಒಳಗಡೆ ಹಂಗೆ ಹಿಡಿಯಂಗೆ ಇಲ್ಲ. ಆ 3 ಪ್ಲೇಸಸ್ನ ಕವರ್ ಮಾಡಿ ಮತ್ತೆ ವಾಪಸ್ ನಾವೆಲ್ಲಿ ಹತ್ತಿದ್ವಿ ಆ ಜಾಗಕ್ಕೆ ರೀಚ್ ಆಗ್ತಾ ಇದ್ವಿ. ಬಟ್ ಎಲ್ಲೋ ಒಂದು ಕಡೆ ಆ ಸುಂದರ ತಾಣದ ಮಧ್ಯೆ ಇದ್ದು ಬರ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಫೀಲ್ ಆಗ್ತಾಯಿತ್ತು, ಇಷ್ಟು ಬೇಗ ಮುಗ್ದೋಯ್ತಾ, ಇಷ್ಟು ಬೇಗ ಆಗೋಯ್ತಾ ಟೈಮು ಅನ್ನೋದೊಂದು ಫೀಲ್ ಆಗ್ತಾಯಿತ್ತು. ಸೊ ಕೊನೆ ಬಾರಿ ನಾನು ಸುತ್ತಲಿನ ವ್ಯೂವ್ನ ಸೆರೆ ಹಿಡ್ದಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ಲ, ಅದರಲ್ಲೂ ಕಣ್ಣಲ್ಲಿ ನೋಡೋದಕ್ಕಂತೂ, ಬರೀ ಗಣ್ಣಲ್ಲಿ ನೋಡೋದಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಕೈಯಲ್ಲಿ ಆದಾಗ ವಿಸಿಟ್ ಕೊಡಿ ಮನಸ್ಸಿನ ರಿಲ್ಯಾಕ್ಸೇಷನ್ಗೆ. ಬಟ್ ಒಂದೇ ಥರ ನಮ್ಮ ರೀತಿಯಾಗಿ ಒಂದೇ ದಿನ ಹೆಚ್ಚೆಚ್ಚು ಪ್ಲೇಸ್ನ ಕವರ್ ಮಾಡೋಕ್ಕಂತ ಹೋಗ್ಬಿಡಿ. ಒಂದು ಪ್ಲೇಸಲ್ಲಿ ಒಂದು ದಿನ ಏನೇನು ನೋಡಬಹುದು ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಅಂತ ನನ್ನ ಕಡೆಯಿಂದ ಸಜೆಸ್ಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ಒಂದೇ ದಿನ ಎಲ್ಲದನ್ನು ಕವರ್ ಅಪ್ ಮಾಡೋಕ್ಕೆ ಹೋದಾಗ ಯಾವ ಪ್ಲೇಸ್ನು ಪೀಸಾಗಿ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದೊಂದು ದಿನ ಒಂದೊಂದು ಪ್ಲೇಸ್ನ ನೋಡ್ಕೊಂಡ್ಬನ್ನಿ ಫ್ರೆಂಡ್ಸ್. ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಟಿಪ್ಸ್ ಅಂತಲೇ ಹೇಳ್ಬೋದು, ಅಥವಾ ಚಿಕ್ಕ ಕಿವಿ ಮಾತು ಅಂತಲೇ ಹೇಳಬಹುದು. ಚೆನ್ನಾಗಿರ್ತಾ ಇದು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಯ್ತಾ? ಸೂಪರ್. ಎಂಜಾಯ್ಡ್ ಅ ಲಾಟ್. ಮೆಲ್ಲೆ ಮೆಲ್ಲೆ ವಾಡ್ ಬಾ, ನೀನು ಎದ್ರಕಬೇಡ, ನಾನಿದ್ದೀನಿ. ಬಿದ್ದರೆ ಡ್ರೆಸ್ ಚೇಂಜ್ ಮಾಡುವಂತ. ಇಲ್ಲೇ ಅಂತ ಮುಳುಗ್ತೀವಿ, ಬರೀ ಜಸ್ಟ್ ಜಂಪ್ ಹೊಡಿತೀವಿ ಅಷ್ಟೇ. ಕೈ ಹಿಂಗೆ ಕೊಡೋದು ಇತ್ತಾಕ? ಇಲ್ಲ ಇಲ್ಲ ಸುಳ್ಳು ಹೇಳಿದ್ರು. ಅವ್ರು ಹೇಳಿದ್ದೆ ಒಂದು, ಅದೇ ನಾವು ನೋಡಿದ್ದೆ ಒಂದು. ಅಂದರೆ ಏನು ಗೊತ್ತಾ, ಅವರು ಸುಮ್ಮನೆ ಐಲ್ಯಾಂಡ್ ಅಂತಂದ್ರೆ ಯಾವ ಐಲ್ಯಾಂಡ್? ಅದು ಐಲ್ಯಾಂಡ್ ನಾವು ನೋಡ್ಕೊಂಡು ಬಂದಿದ್ದು ಅಲ್ಲ, ಇದು ಐಲ್ಯಾಂಡ್ ಅಂದ್ರೆ ಇದು. ಇನ್ನು ಇವತ್ತಿನ ವಿಡಿಯೋ ಅಂತೂ ನಿಮಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇವತ್ತಿನ ವಿಡಿಯೋನ ನೀವು ಮಿಸ್ ಮಾಡ್ದಲೇ ನೋಡಿ ಎಂಜಾಯ್ ಮಾಡ್ತೀರಾ. 3 ಪ್ಲೇಸಸ್ ಕೂಡ ತುಂಬ ಆಸಮಾಗಿತ್ತು. ನಾವಂತೂ ಎಂಜಾಯ್ ಮಾಡಿದ್ವಿ. ನಿಮಗೆ ನಮ್ಮ ಜೊತೆಗೆ ನಿಮಗೂ ಕೂಡ ಅದೃಷ್ಟ, ಲಕ್ಕು ಎಲ್ಲ ಇತ್ತು ಅಂತಲೇ ಹೇಳ್ಬೋದು. ಸೊ ಮತ್ತೆ ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೂ ಸೂಪರಾಗಿರೋವಂಥ ಪ್ಲೇಸಸ್ಸು ಜೊತೆಗೆ ನಮ್ಮ ಹರಟೆ ಹಾಗೆ ನಮ್ಮ ಕಾಮಿಡಿ ಮಾತುಗಳು ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡೋದ್ರಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್ ಹಾಲ್ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಹೆಚ್ಚು ಹೆಚ್ಚು ಜನ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.